आचार्य महाराज की श्री मरुळाराध्य शिवाचार्य महाराज की यशनामामृतं पित्वा ददिश्चादि महाऋषयः लेभिरे परं धामं वंदे तम दारुकं जगद्गुरुं ಶ್ರೀಮದ್ ವಿಮಲ ವೀರಶೈವ ಮತ ಸ್ಥಾಪನಾಚಾರ್ಯ ಆದಿ ಜಗದ್ಗುರು ರೇಣುಕ ದಾರುಕಾದಿ ಪಂಚ ಆಚಾರ್ಯರನ್ನು ಸ್ಮರಿಸುತ್ತಾ ಶಿವಸ್ವರೂಪಿಗಳಾಗಿ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರ ನಳಿನಾಂಗ್ರಿಯಲ್ಲಿ ನತಮಸ್ತಕನಾಗಿ ಶಿವಯೋಗಿ ಸ್ವರೂಪರಾಗಿ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಎಲ್ಲ ಶಿವಾಚಾರ್ಯರ ಪಾವನ ಅಡಿದಾವರುಗಳಲ್ಲಿ ಪಡೆಮೊಟ್ಟು ಯಾವತ್ತು ವೇದಿಕೆಯ ಮೇಲೆ ಮತ್ತು ಮುಂಭಾಗದಲ್ಲಿ ಸಮ್ಮಿಲಿತರಾಗಿರುವಂಥ ಎಲ್ಲ ಅತಿಥಿ ಅಭ್ಯಾಗತರೇ ಸದ್ಭಕ್ತ ಮಹೋದಯರೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ತಾವೆಲ್ಲ ಇವತ್ತು ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನವನ್ನು ಕೇಳಬೇಕಂತ ಬಂದಿದ್ದೀರಿ. ಇದರಲ್ಲಿ ನಾನು ಮಾತಾಡಿ ಸಮಯವನ್ನು ವಿಳಂಬ ಮಾಡಿ ತಮ್ಮ ಆಶಯಕ್ಕೆ ಧಕ್ಕೆ ತರಲಾರ್ದೇನೆ ಈ ಗ್ರಂಥ ಮೂಡಿ ಬರಲು ಯಾರ್ಯಾರು ನಮಗೆ ಸಹಕಾರಿಯಾದರೂ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಕನ್ನೋಳಿಯ ಮರುಳಾರಾಧ್ಯ ಶಿವಾಚಾರ್ಯರು ಹೆಂಗಿದ್ರು ಅಂದ್ರೆ ನೀತಿಜ್ಞ ನಿಯತಿಜ್ಞ ವೇದಜ್ಞ ಅಭಿಭವಂತಿ ಶಾಸ್ತ್ರಜ್ಞ ಬ್ರಹ್ಮಜ್ಞ ಅಭಿಲಭ್ಯ ಸ್ವಜ್ಞಾನಿ ಜ್ಞಾನಿನೋ ವಿರಳ ಅಂತ. ನೀತಿವಂತರು ಸಿಗಬಹುದು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಾವೀಣ್ಯವನ್ನು ಹೊಂದಿರುವಂಥವ್ರು ಸಿಗಬಹುದು, ಸಕಲ ವೇದ ಶಾಸ್ತ್ರಗಳನ್ನು ಓದಿದಂಥವ್ರು ಸಿಗಬಹುದು. ಆದರೆ ಕಾಲಜ್ಞಾನಿಗಳು ಬ್ರಹ್ಮಜ್ಞಾನಿಗಳು ಸಿಗುವುದು ಭಾಳ ವಿರಳ. ಅಂಥ ವಿರಳಾತಿ ವಿರಳರಲ್ಲಿ ನಾವು ನೀವು ಕಂಡಂಥ ಒಬ್ಬ ಶ್ರೇಷ್ಠ ಸಂತರು ಅಂದ್ರೆ ಅದು ಕನ್ನೋಳಿ ಮರುಳಾರಾಧ್ಯ ಶಿವಾಚಾರ್ಯರು. ಹೀಗಾಗಿ ಅಂಥ ಮಹಾತ್ಮರ ಒಂದು ಜೀವನ ಚರಿತ್ರೆಯನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಮನಗಂಡು ಈ ಚರಿತ್ರೆ ಮತ್ತು ಈ ಪುರಾಣ ಕಾವ್ಯವನ್ನು ಬರೀಬೇಕಾಯಿತು. ಈ ಪುರಾಣ ಕಾವ್ಯ ನೀವೆಲ್ಲ ಗೊತ್ತು ಅಜ್ಜವ್ರು ಹೆಂಗಿದ್ರಂತ. ಅದನ್ನು ಓದಿದ್ರೆ ನಿಮಗೇನು ಆಶ್ಚರ್ಯ ಅನಿಸಲ್ಲ. ಆದರೆ ದಕ್ಷಿಣ ಕರ್ನಾಟಕ ಭಾಗದವರು ಏನಾದರೂ ಆ ಪುಸ್ತಕವನ್ನು ಓದಿದ್ರೆ ಇಂಥ ಶತಮಾನದಲ್ಲಿ ಇತ್ತೀಚಿನ ದಿನಮಾನದಲ್ಲಿ ಇಂಥ ಒಬ್ಬ ಶಿವಯೋಗಿಗಳು ಲೀಲಾಪುರುಷರು ಇದ್ದರೆ ಏನಂತ ಆಶ್ಚರ್ಯ ಆಗೋದರಲ್ಲಿ ಸಂದೇಹ ಇಲ್ಲ. ಆದರೆ ಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ಒಂದು ಸತ್ಯವನ್ನು ಹೇಳಕ್ಕೆ ಬಯಸ್ತೀನಿ. ಈ ಪುಸ್ತಕದಲ್ಲಿರುವ ಯಾವುದೇ ಲೀಲೆಗಳಾಗಲಿ ಯಾವುದೂ ಕಪೋಲ ಕಲ್ಪಿತ ಕಥೆಗಳಲ್ಲ. ಅವರನ್ನು ಹೊಗಳಬೇಕನ್ನೋ ಭರಾಟೆಯೊಳಗೆ ವೈಭವೀಕರಿಸಿ ಉತ್ಪ್ರೇಕ್ಷವಾಗಿ ಬರೆದಂಥದ್ದಲ್ಲ. ಎಲ್ಲವೂ ನೈಜವಾಗಿ ನಡೆದಂಥ ಘಟನೆಗಳೇ. ನೀವೆಲ್ಲರೂ ಅದಕ್ಕೆ ಸಾಕ್ಷೀಭೂತರಾಗಿರುವಂಥವ್ರು. ಅಂಥ ಮಹಾಪುರುಷರ ಚರಿತ್ರೆ ಸಿದ್ಧವಾದಾಗ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು, ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರು ಮತ್ತು ಶ್ರೀಮದ್ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ಆಶೀರ್ವಚನ ಸಂದೇಶವನ್ನು ದಯಪಾಲಿಸಿ ಅದು ಸುಂದರವಾಗಿ ಮೂಡಿ ಬರಲಿಕ್ಕೆ ನಮಗೆಲ್ಲ ಅನುಗ್ರಹ ಮಾಡಿದರು. ಜಗದ್ಗುರು ತ್ರಯರಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ನನ್ನ ಭಾವನೆ ಏನಂದ್ರೆ ಬರೆದವನು ನಾನಲ್ಲ ಈ ಕೃತಿ ಬರೆದೆನೆಂಬ ಅಭಿಮಾನವಿಲ್ಲವು ಬರೆಸಿದರು ಶಿವಯೋಗಿ ತಮ್ಮಯ ಕೃತಿಯು ನನ್ನಿಂದ. ನಾ ಬರೆದೆ ನನ್ನಿಂದ ಆಯ್ತು ಅನ್ನೋದು ಏನೂ ಇಲ್ಲ. ಸದ್ಗುರುನಾಥ ನನ್ನಲ್ಲಿ ನಿಂತು ತಮ್ಮ ಕೃತಿಯನ್ನು ನನ್ನ ಕಡೆಯಿಂದ ಬರೆಸಿಕೊಂಡು ನನ್ನನ್ನು ನಿಮಿತ್ತನನ್ನಾಗಿ ಮಾಡಿದ್ದಾನೆ ಅನ್ನುವ ಭಾವನೆ ನನ್ನದಾಗಿದೆ ಅಂತ ಹೇಳ್ತಾ ಈ ಕೃತಿಗೆ ಶುಭ ಸಂದೇಶವನ್ನು ಬರೆದು ನಮಗೆ ಅನುಗ್ರಹಿಸಿರುವಂಥ ಸಿಂದಗಿಯ ಷಡಸ್ಥಲ ಬ್ರಹ್ಮ ಪ್ರಭು ಸಾರಂಗದೇವ ಶಿವಾಚಾರ್ಯರ ಪಾವನ ಅಡಿದಾವರುಗಳಿಗೆ ಅನಂತ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕೃತಿಗೆ ಮುನ್ನುಡಿ ತಿಲಕವನ್ನಿಟ್ಟು ನಮಗೆ ಅನುಗ್ರಹಿಸಿರುವಂಥ ಸಾರಂಗ ಮಠದ ಉತ್ತರಾಧಿಕಾರಿಗಳಾದ ಷಡಸ್ಥಲ ಬ್ರಹ್ಮ ವಿಶ್ವಪ್ರಭುದೇವ ಶಿವಾಚಾರ್ಯ ಮಹಾಪೂಜ್ಯರ ಪಾವನ ಸನ್ನಿಧಿಗೆ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಗ್ರಂಥದಾನಿಗಳು ಇವರೆಲ್ಲ ಗೊತ್ತೇ ಅದಾರೆ ನಿಮ್ಗೆ. ರಾಮನಗೌಡ್ರಂತ 1.5 ವರ್ಷನ ಕೂಸಿದ್ದಾಗ ಅವ್ರ ತಂದೆಯವ್ರು ಹೊತ್ಕೊಂಡು ಬಂದಿರ್ತಾರೆ ಅಜ್ಜವ್ರ ಮುಂದೆ. ಬಸವಣ್ಣ ಮಾಸ್ತರ ಈ ಹುಡುಗ ಸಾಲಿ ಬಿಡಿಸ್ಬೇಡ, ದೊಡ್ಡ ಆಫೀಸರ್ ಆಗ್ತಾನ ಅಂತ ಹೇಳ್ತಾರೆ. ಅವ್ರು ಏನು ಆಫೀಸರ್ ಆಗ್ಯಾರ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಳಗೆ ಜಾಯಿಂಟ್ ಡೈರೆಕ್ಟರ್ ಆಗಿ ನಿಮ್ಮ ಎದುರುಗಡೆ ಕುಂತಾರೆ. 1.5 ವರ್ಷನ ಕೂಸಿದ್ದಾಗ ಅಜ್ಜ ಅವ್ರು ಹೇಳಿದ್ರು. ಸುಮಾರು ಅವ್ರು ನೋಡಿದ್ರೆ ನನಗೊಂದು ಶ್ಲೋಕ ನೆನಪಾಗ್ತದೆ. ಏನಂದ್ರೆ ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ ಏಕೈಕ್ಯಮೆಪ್ಪನರ್ಥಾಯ ಕಿಂ ಯತ್ರ ಚತುಷ್ಟಯಂ. ಮನುಷ್ಯಾಗ ಯೌವನ ಇದ್ದಾಗ, ಸಂಪತ್ತಿದ್ದಾಗ, ಅಧಿಕಾರ ಇದ್ದಾಗ ಅವನು ನಡ್ಕೊಳ್ಳೋ ರೀತಿನೇ ಬೇರೆ ಆಗ್ತದೆ. ಆದರೆ ಯೌವನದ ಸಂಪತ್ತದ ಅಧಿಕಾರ ಅನ್ನೋದ. ಆದರೆ ಇಷ್ಟೊಂದು ವಿನಯವಿರುವಂಥ ಅಧಿಕಾರಿಯನ್ನು ನನ್ನ ಜೀವನದಲ್ಲಿ ನೋಡಿಲ್ಲ.
ಸುಮಾರು 2.5 ಲಕ್ಷ ರೂಪಾಯಿ ಖರ್ಚಾಗಿರಬೇಕು. ಆ ಗ್ರಂಥದ ಸಂಪೂರ್ಣ ವೆಚ್ಚವನ್ನು ಅವರು ಭರಿಸಿದ್ದಾರೆ. ಅವ್ರು ಯಾವಾಗಾದ್ರೆ ಫೋನ್ ಮಾಡಿದಾಗ ಅವ್ರು ಎತ್ತಕ್ಕಾಗಲಿಲ್ಲ ಅಂದ್ರೆ, ಸರ ಸಾರಿ ರೀ, ನಾ ಸ್ವಲ್ಪ ಮೀಟಿಂಗ್ದಾಗಿದ್ದೆ, ಅದಕ್ಕೆ ಎತ್ತಕ್ಕಾಗಲಿಲ್ಲ. ನಾನು ಒಂದು ಹಳ್ಳಿ ಒಳಗಿರೋದು ಸಾಮಾನ್ಯ ಬಾಲಕ, ನಾನು ಫೋನ್ ಎತ್ತುವಂಥ ಒಬ್ಬ ದೊಡ್ಡ ಅಧಿಕಾರಿ ಎತ್ತಿಲ್ಲ ಅಂತ ಸಾರಿ ಕೇಳ್ತಾರಂದ್ರೆ ಅವರಲ್ಲಿ ಇರುವಂಥ ವಿನಯ ನಾನು ಎಲ್ಲೂ ನೋಡಿಲ್ಲ. ಅಂತ ಮಹಾನ್ ವಿನಯವಂತರು ಅವರು. ಈ ಗ್ರಂಥದಾನಿಗಳು ತಂದೆ ತಾಯಿಯ ಸ್ಮರಣಾರ್ಥವಾಗಿ ಅದನ್ನು ಪ್ರಕಟಣೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅವರಿಗೆ ಜಗದ್ಗುರು ಮಹಾಸನ್ನಿಧಿಯವರ ಮರುಳಾರಾಧ್ಯ ಶಿವಾಚಾರ್ಯರ ಎಲ್ಲ ಶಿವಾಚಾರ್ಯ ಪೂಜ್ಯರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತೇಳಿ ನಾನು ಬೇಡ್ಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ವಿ ಡಿ ವಸ್ತ್ರಸ್ಥರು ಅವರು 82 ವರ್ಷದ ವೃದ್ಧರಲ್ಲ, ಒಬ್ಬ ಯುವಕರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅವರು ಸುಮಾರು 2 ತಿಂಗಳ ಪರ್ಯಂತರ ಆ ಗ್ರಂಥವನ್ನು ಪರಿಷ್ಕರಣೆ ಮಾಡಿ, ನಾನು ಒಂದು ಕಲ್ಲಾಗಿದ್ದೆ ಅದನ್ನು ಮೂರ್ತಿಯಾಗಿ ತಿದ್ದಿದವರು ಅಂದ್ರೆ ನಮ್ಮ ವಿ ಡಿ ವಸ್ತ್ರಸ್ಥರು. ಆ ಗ್ರಂಥ ಮೂಡಿ ಬರಲಿಕ್ಕೆ ವಿಶೇಷವಾಗಿ ಅವರು ಶ್ರಮಿಸಿದ್ದಾರೆ. ಅವ್ರಿಗೂ ಕೂಡ ಜಗದ್ಗುರು ಮಹಾಸನ್ನಿಧಿಯವರ ಮತ್ತು ಮರಳಾರಾಧ್ಯ ಶಿವಾಚಾರ್ಯ ಕೃಪೆ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕೆಂದು ಹೇಳ್ತಾ, ಈ ಗ್ರಂಥದ ಪರಿಷ್ಕರಣೆ ಕಾರ್ಯ ಆಗಲಿ, ಅನೇಕ ರೀತಿಯಿಂದ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಗ್ರಂಥ ಸುಂದರವಾಗಿ ಮೂಡಿ ಬರಲು ಶ್ರಮಿಸಿರುವಂಥ ಪೂಜನೀಯ ಗುರುಗಳಾದ ಶ್ರೀ ಬಿ ಎಂ ಗೋಡ್ಕಿಂಡಿ ಮಠ್ ಸರ್ ಅವರಿಗೂ ಕೂಡ ತುಂಬು ಹೃದಯದಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ತಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅದೇ ರೀತಿ ನಮ್ಮ ಗುರುಮಾತೆಯರಾದ ಜೆ ಪಿ ಕುಲಕರ್ಣಿ ಮೇಡಮ್ ಅವರು ಮತ್ತು ಸಿ ಆರ್ ಬಿರಾದಾರ್ ಮೇಡಮ್ ಅವರು ಈ ಕೃತಿ ಹೊರಬರಲು ಹಲವಾರು ರೀತಿಯಿಂದ ನಮಗೆ ಬೆನ್ನೆಲುಬಾಗಿ ನಿಂತಿದ್ದರು. ಅವ್ರಿಗೂ ಕೂಡ ತಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಅಕ್ಷರ ಜೋಡಣೆಯ ಕಾರ್ಯದಲ್ಲಿ ನಮಗೆ ನೆರವಾಗಿರುವಂಥ ಚಿಕ್ಕಸಿಂದಿಗೆಯ ಶ್ರೀ ರವಿಕುಮಾರ್ ನಾವಿಯವರು ಅತ್ಯಂತ ಒಂದು ಭಕ್ತಿಯ ಸೇವೆಯನ್ನು ಮಾಡಿದ್ದಾರೆ. ಅವರು ವೇದಿಕೆಗೆ ಆಗಮಿಸಿ ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಶ್ರೀ ಪ್ರಭು ಬಿರಾದಾರ್ ಅವರು ಅಕ್ಷರ ಜೋಡಣೆ DTP ಕಾರ್ಯದಲ್ಲಿ ನಮ್ಮ ನೆರವಾಗಿರತಕ್ಕಂಥವರು. ಅವ್ರಿಗೂ ಕೂಡ ಜಗದ್ಗುರು ಮಹಾಸನ್ನಿಧಿಯವರ ಮತ್ತು ಮರಳಾರಾಧ್ಯ ಶಿವಾಚಾರ್ಯ ಕೃಪೆ ಸದಾಕಾಲ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಅದೇ ರೀತಿ ಒಳಪುಟದ ರೇಖಾಚಿತ್ರಗಳ ವಿನ್ಯಾಸವನ್ನು ಮಾಡಿರತಕ್ಕಂಥ ಕೊಕಟ್ನೂರಿನ ಶ್ರೀ ಅರುಣ್ ನಾವಿಯವರು ವೇದಿಕೆಗೆ ಆಗಮಿಸಿ ಜಗದ್ಗುರು ಮಹಾಸನ್ನಿಧಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ರಭು ಬಿರಾದಾರ್ ಅವರು ವೇದಿಕೆಗೆ ಬಂದು ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಾದ ಪಡೆದುಕೊಂಡು ಹೋಗಲು ಅವರಲ್ಲಿ ವಿನಂತಿ. ಅದೇ ರೀತಿ ಒಳಪುಟದ ರೇಖಾಚಿತ್ರಗಳ ಡಿಜಿಟಲ್ ಚಿತ್ರಗಳ ಸಂಯೋಜನೆ ಮಾಡಿರತಕ್ಕಂಥ ಕೊಕೊಟ್ನೂರಿನ ವೇದಮೂರ್ತಿ ಸಂತೋಷ್ ಹಿರೇಮಠ್ ಸರ್ ಅವರು ವೇದಿಕೆಗೆ ಆಗಮಿಸಿ ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಾದ ಪಡೆದುಕೊಳ್ಳಲು ಅವರಲ್ಲಿ ವಿನಂತಿ. ನಮಗೆ ಹಲವಾರು ರೀತಿಯಿಂದ ಈ ಗ್ರಂಥ ಮೂಡಿ ಬರಲು ಶ್ರಮಿಸಿರುವಂಥ ಚಿಕ್ಕಸಿಂದಿಗೆ ಶ್ರೀ ಗಜಾನಂದ್ ಜೋಗುರ್ ಅವರು ವೇದಿಕೆಗೆ ಬಂದು ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಾದ ಪಡೆದುಕೊಳ್ಳಲು ಅವರಲ್ಲಿ ವಿನಂತಿ. ಗಜಾನಂದ್ ಜೋಗುರ್. ಈ ಗ್ರಂಥ ಬರೆಯುವ ಸಮಯದೊಳಗೆ ಕನ್ನೋಳಿ ಮತ್ತು ಸುತ್ತಮುತ್ತಲಿನ ಅನೇಕ ಗ್ರಾಮಸ್ಥರಿಗೆ ನಾನು ಸಂಪರ್ಕ ಮಾಡಿದ್ದೆ. ನೀವು ಹೇಳಿದ್ದು ಎಲ್ಲವನ್ನೂ ಅಲ್ಲಿ ಬರೆಯೋಕ್ಕಾಗಿಲ್ಲ, ಯಾಕಂದ್ರೆ ಅದಕ್ಕೊಂದು ಮಿತಿ ಇರ್ತದೆ. ಹೀಗಾಗಿ ತಾವು ಯಾರೂ ಅನ್ಯತಾ ಭಾವಿಸಬಾರ್ದು. ಅದರಲ್ಲಿ ಮಹತ್ವದ ವಿಷಯಗಳನ್ನು ಬರೆದಿದ್ದೀವಿ. ಕೆಲವು ನಾವು ಹೇಳಿದ್ದು ಬಂದಿಲ್ಲ, ಅವ್ರು ಕೈ ಬಿಟ್ಟಾರಂತ ಯಾರೂ ಅನ್ಯತಾ ಭಾವಿಸಬಾರ್ದು ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಮತ್ತು ಈ ಗ್ರಂಥವನ್ನು ತಾವೆಲ್ಲ ಹಂಸಕ್ಷೀರ ನ್ಯಾಯದಂತೆ ಆಸ್ವಾದಿಸ್ತೀರಿ. ಅದರಲ್ಲಿ ಏನಾದರೂ ತಪ್ಪು ತಡೆಗಳಾಗಿದ್ದರೆ ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡು ನನ್ನನ್ನು ಮನ್ನಿಸಿ ಆಶೀರ್ವದಿಸ್ತೀರಿ ಅನ್ನುವ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ನನ್ನ 2 ವಾಕ್ ಪುಷ್ಪವನ್ನು ಜಗದ್ಗುರು ಮಹಾಸನ್ನಿಧಿಯವರ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ 2 ಮಾತಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಅದೇ ರೀತಿ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಿರುವಂಥ ಪೂಜಾ ಹಿರೇಮಠ ಅವರಿಗೆ ಜಗದ್ಗುರು ಮಹಾಸನ್ನಿಧಿಯಿಂದ ಆಶೀರ್ವಾದ ಜರುಗ್ತಾ ಇದೆ.
ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ರಾಮನಗೌಡ